ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ವೀಕ್ಷಕರೆಲ್ಲರಿಗೂ ನಮ್ಮ ರಕ್ಷಕನೂ ಒಡೆಯನು ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಸಮಾಧಾನವು, ಸಂತೋಷವು, ಆತ್ಮಿಕ ಆಶೀರ್ವಾದವು, ನೆಮ್ಮದಿಯು, ಆರೋಗ್ಯವು ತಂದೆಯಾದ ದೇವರು ನಮ್ಮೆಲ್ಲರಿಗೂ ಅನುಗ್ರಹಿಸಲಿ ಎಂದು ದೇವರನ್ನು ಪ್ರಾರ್ಥಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಮತ್ತೊಂದು ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಯೇಸು ಕ್ರಿಸ್ತನನ್ನು ನಂಬಿದರೆ ಯಾವುದು ಪರಿಹಾರವಾಗುತ್ತೆ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡುತ್ತಿದ್ದೇನೆ. ಪ್ರಿಯರಾದ ದೇವರ ಮಕ್ಕಳಿರ, ಈ ಲೋಕವನ್ನು ನೋಡುವಾಗ ತಂದೆಯಾದ ದೇವರು ಉಂಟು ಮಾಡಿದ್ದಾರೆ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನದಿಂದ 3ನೇ ವಚನದವರೆಗೆ ಪರಿಶೋಧನೆ ಮಾಡುವಾಗ, ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ವಾಕ್ಯವು ದೇವರಾಗಿತ್ತು, ಆತನ ಮೂಲಕ ಸಮಸ್ತ ಉಂಟು ಮಾಡಿದನು, ಉಂಟು ಮಾಡಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ ಅಂತ ನೋಡ್ತೀವಿ. ಅಂದರೆ ಯೇಸು ಕ್ರಿಸ್ತರಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ ಅಂದರೆ ಅರ್ಥ ಏನು ಗೊತ್ತಾ ಪ್ರಿಯರೇ? ಪರಲೋಕ ಆಗಿರ್ಬೋದು, ಪರಲೋಕದಲ್ಲಿ ಕೋಟ್ಯಾನು ಕೋಟಿ ದೇವದೂತರು ಆಗಿರ್ಬೋದು, ಭೂಲೋಕ ಆಗಿರ್ಬೋದು, ಭೂಲೋಕದಲ್ಲಿರುವಂಥ ಸರ್ವ ಜೀವರಾಶಿಗಳು, ಸೂರ್ಯನಾಗಿರ್ಬೋದು, ಚಂದ್ರನಾಗಿರ್ಬೋದು, ನಕ್ಷತ್ರಗಳಾಗಿರ್ಬೋದು, ಇವೆಲ್ಲ ಯಾವುದೇ ಆಗಿರ್ಬೋದು, ಯೇಸು ಕ್ರಿಸ್ತರಿಲ್ಲದೆ ಒಂದು ಕೂಡ ಉಂಟಾಗಲಿಲ್ಲ. ಅಂದರೆ ಅರ್ಥ ಏನಪ್ಪ ಅಂದರೆ, ತಂದೆಯಾದ ದೇವರು ತನ್ನ ಪ್ರಿಯ ಕುಮಾರನ ಮೂಲಕ ಈ ಜಗತ್ತನ್ನು ಉಂಟು ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗುತ್ತೆ, ಹೌದಲ್ವ? ಅಂದರೆ ತಂದೆಯಾದ ದೇವರು ತನ್ನ ಪ್ರಿಯ ಕುಮಾರನ ಮೂಲಕ ಉಂಟು ಮಾಡಿದ್ದಾರೆ, ಎಲ್ಲವನ್ನು ಕೊಟ್ಟಿದ್ದಾರೆ. ಪ್ರಿಯರೇ, ಈ ಲೋಕದಲ್ಲಿ ನಾವು ಮನೆಯನ್ನು, ಬಂಗ್ಲೆಗಳನ್ನು, ಇಲ್ಲಾಂದರೆ ಕಾರು, ಬೈಕು ಏನಾದರೂ ಸಂಪಾದನೆ ಮಾಡಬೇಕು ಅಂದುಕೊಂಡಾಗ ಪ್ರತಿಯೊಬ್ಬರು ಕೂಡ ಕಷ್ಟಪಡಬೇಕಾಗುತ್ತೆ. ಮನೆಯಲ್ಲಿ ಎಷ್ಟು ಮಂದಿ ಇದ್ದಾರೋ ಪ್ರತಿಯೊಬ್ಬರು ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿರುವಂಥ ಹಣವನ್ನು ಕೂಡಿಟ್ಟಾಗ ಖಂಡಿತವಾಗಿ ಒಂದು ಬೈಕ್ ತೊಗೊಳ್ಬೋದು, ಒಂದು ಕಾರು ತೊಗೊಳ್ಬೋದು, ಇಲ್ಲ ಒಂದು ಮನೆ ಕಟ್ಟಿಸ್ಕೊಳ್ಬೋದು. ಅಂದರೆ ದೇವರು ನಮಗೆ ಶಕ್ತಿ ಕೊಟ್ಟಿದ್ದಾನೆ ಇಲ್ವಪ್ಪ ಅಂತ ನೋಡುವಾಗ ಕೊಟ್ಟಿದ್ದಾನೆ. ಅಂದರೆ ದೇವರು ಕೊಟ್ಟದ್ದ? ಜ್ಞಾನ ಕೊಟ್ಟಿದ್ದು ದೇವರ? ನಮಗೆ ಸ್ವಂತದ್ದು ಏನಾದರೂ ಇದೆಯಾ? ಜ್ಞಾನ ಕೊಟ್ಟಿದ್ದು ದೇವರು, ಶಕ್ತಿ ಕೊಟ್ಟಿದ್ದು ದೇವರು, ಈ ಪ್ರಕೃತಿ ಕೊಟ್ಟಿದ್ದು ದೇವರು. ಈ ಪ್ರಕೃತಿಯಲ್ಲಿ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿಕೊಡ್ರಿ ಅಂತೇಳಿ ದೇವರು ಜ್ಞಾನ, ವಿವೇಕ ಎಲ್ಲವನ್ನು ಕೊಟ್ಟಿದ್ದಾರೆ. ಅಂದರೆ ಜಗತ್ತು ಉಂಟು ಮಾಡಿದ್ದು ದೇವರು, ಶರೀರವನ್ನು ಕೊಟ್ಟಿದ್ದು ದೇವರು, ಈ ಲೋಕದಲ್ಲಿ ಬದುಕೋದಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದು ದೇವರು, ಈ ಲೋಕದಲ್ಲಿ ದುಡಿದು ಕೆಲಸ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿಕೊ, ನೀನು ಏನು ಬೇಕೋ ಅದನ್ನು ಸಂಪಾದನೆ ಮಾಡಿಕೊಂಡು ಅಂತ ಹೇಳ್ತಾರೆ. ಇದನ್ನು ಅರ್ಥ ಮಾಡಿಕೊಳ್ಳದೆ ಅನೇಕರು ಏನು ಮಾಡ್ತಾರೆ ಗೊತ್ತಾ? ನಾನು ಯೇಸು ಕ್ರಿಸ್ತನ ನಂಬಿಕೊಂಡೆ, ಅದಕ್ಕೆ ನನಗೆ ಬೈಕ್ ಬಂತು. ನಾನು ಯೇಸು ಕ್ರಿಸ್ತನ ನಂಬಿಕೊಂಡೆ, ಅದಕ್ಕೆ ನನಗೆ ಕಾರು ಬಂತು. ನಾನು ಯೇಸು ಕ್ರಿಸ್ತನ ನಂಬಿಕೊಂಡೆ, ಅದಕ್ಕೆ ನನಗೆ ಮದುವೆ ಆಯಿತು. ನಾನು ಯೇಸು ಕ್ರಿಸ್ತನ ನಂಬಿಕೊಂಡೆ, ಅದಕ್ಕೆ ನನಗೆ ಮಕ್ಕಳು ಬಂದರು ಅಂತೇಳಿ ಸಾಕ್ಷಿ ಕೊಡ್ತಾ ಇರ್ತಾರೆ. ಸಾಕ್ಷಿ ಕೊಡ್ತಾರಾ, ಕೊಡಲ್ವ? ಹೌದಲ್ವ? ಹಾಂ, ನಾನು ಹೇಳೋದೇನಪ್ಪ ಅಂದರೆ ಅರ್ಥ ಆಗತ್ತಾ? ಕಷ್ಟಪಟ್ಟು ದುಡಿದ್ರೆ ನಿನಗೆ ಬೈಕು ಬರುತ್ತೆ, ಕಾರು ಬರುತ್ತೆ, ಎಲ್ಲ ಸಿಗುತ್ತೆ. ಅಂದರೆ ದೇವರು ಕೊಟ್ಟಿದ್ದಾರೆ, ದೇವರು ಆಲ್ರೆಡಿ ಕೊಟ್ಟಿದ್ದಾರೆ. ನೀವು ಕಷ್ಟಪಡಬೇಕು, ದುಡಿಬೇಕು. ದುಡಿಯದೆ ಅದು ಬಂತು ಇದು ಬಂತು ಅನ್ನೋದು ಸರಿಯಲ್ಲ. ನಂಬಿದ್ರೇನು ಇದು ಬಂತು ಅದು ಬಂತು ಅಂದರೆ, ಇವಾಗ ನೋಡಿ, ನಂಬದೇ ಇದ್ದಂಥ ಜನ ಹೊರಗಡೆ ಬಹಳ ಮಂದಿ ಇದ್ದಾರಾ ಇಲ್ವಾ ಪ್ರಿಯರೇ? ಇದ್ದಾರಾ? ಹಾಂ, ಯೇಸು ಕ್ರಿಸ್ತನ ನಂಬಿಕೊಂಡಿಲ್ಲ. ಯೇಸು ಕ್ರಿಸ್ತರನ್ನು ನಂಬಿಕೊಳ್ಳದ ಇದ್ದಂಥ ಜನಾಂಗದಲ್ಲಿ ಬೆಲೆ ಬಾಳುವಂಥ ಕಾರುಗಳಿದೆ, ಬೆಲೆ ಬಾಳುವಂಥ ದೊಡ್ಡ ದೊಡ್ಡ ಭವನಗಳಿದೆ, ಬಂಗ್ಲೆಗಳಿದೆ, ಅಪಾರ್ಟ್ಮೆಂಟ್ಗಳನ್ನು ಕಟ್ಟಿಕೊಂಡಿದ್ದಾರೆ, ದೊಡ್ಡ ದೊಡ್ಡ ಅಂತಸ್ತುಗಳನ್ನು ಕಟ್ಟಿಕೊಂಡಿದ್ದಾರೆ, ದೊಡ್ಡ ದೊಡ್ಡ ಕಂಪ್ನಿಗಳಿದೆ, MD ಆಗಿರ್ತಾರೆ, ಓನರ್ಗಳಾಗಿರ್ತಾರೆ. ಯೇಸು ಕ್ರಿಸ್ತರನ್ನ ನಂಬಿಕೊಂಡಿರಲ್ಲ. ಮತ್ತು ಅವ್ರಿಗೆ ಯಾರು ಕೊಟ್ಟರು? ನೀವು ಯೋಚನೆ ಮಾಡಿ. ಇವಾಗ ನಾವು ಯೇಸು ಕ್ರಿಸ್ತನ ನಂಬಿಕೊಂಡಿರುವುದರಿಂದ ನಮಗೆ ಬೈಕು ಕೊಟ್ಟರು, ಕಾರು ಕೊಟ್ಟರು, ಇದು ಬಂತು ಅಂತ ನಾವು ಹೇಳ್ಕೊಳ್ತೀವಿ, ಸಾಕ್ಷಿ. ಮತ್ತು ಹೊರಗಡೆ ಯೇಸು ಕ್ರಿಸ್ತರನ್ನು ನಂಬದೇ ಇದ್ದಂಥ ಜನ ಇದ್ದಾರಲ್ಲ, ಅವ್ರಿಗೇನಪ್ಪ, 4 ಬೈಕುಗಳಿರುತ್ತೆ, 4 ಕಾರುಗಳಿರುತ್ತೆ, 4 ಬಂಗ್ಲೆಗಳಿರುತ್ತೆ, ಆಮೇಲೆ ವಿಮಾನಗಳು ಕೊಂಡುಕೊಂಡಿದ್ದಾರೆ, ಬೆಲೆ ಬಾಳುವಂಥ ಉನ್ನತವಾದಂಥ ಕಾರುಗಳು, ಆಮೇಲೆ ಒಡವೆಗಳು, ಬಂಗಾರ, ಈ ರೀತಿ ಸಂಪಾದನೆ ಮಾಡಿಕೊಂಡಿದ್ದಾರಲ್ವ. ಇಷ್ಟೆಲ್ಲ ಸಂಪಾದನೆ ಮಾಡಿಕೊಂಡು ಲೋಕದಲ್ಲಿರುವಾಗ ಮತ್ತು ಅವ್ರಿಗೆ ಯಾರು ಕೊಟ್ಟಿದ್ದಾರೆ? ನೀನು ಯೇಸು ಕ್ರಿಸ್ತರನ್ನು ನಂಬಿಕೊಂಡಿರೋದರಿಂದ ಅದು ಕೊಟ್ಟರು, ಇದು ಕೊಟ್ಟರು, ದೇವರ ಆಶೀರ್ವಾದ ನೀನು ಹೇಳ್ಕೊಂಡ್ರೆ, ಮತ್ತು ಅವರು ಯಾರು ಕೊಟ್ಟಿದ್ದಾರೆ?
ಅಂದರೆ ಅವ್ರಿಗೆ ಮತ್ತೊಬ್ಬ ದೇವರಿದ್ದಾರಾ? ಅಂದರೆ ಇನ್ನೊಬ್ಬ ದೇವರು ಕೊಡುವಂಥ ಶಕ್ತಿ ಇದೆಯಾ ಲೋಕದಲ್ಲಿ? ಸೃಷ್ಟಿಕರ್ತನಾಗಿರುವಂಥ ದೇವರು ಒಬ್ಬರೇ. ಆ ಒಬ್ಬ ದೇವರು ಟೋಟಲ್ ಪ್ರಪಂಚವನ್ನು ಉಂಟು ಮಾಡಿದ್ದಾರೆ. ಪ್ರಪಂಚದಲ್ಲಿ ಇದ್ದಂಥ ಬೆಳ್ಳಿ ಬಂಗಾರ ವಸ್ತುಗಳು, ತಾಮ್ರ ಕಬ್ಬಿಣ ಏನೇನಿದೆಯೋ ಎಲ್ಲ ಕೂಡ ದೇವ್ರದೇ. ಎಲ್ಲ ದೇವ್ರದಾಗಿರುವಾಗ ನೀನು ಕಷ್ಟಪಟ್ಟರೆ ಈ ಲೋಕದಲ್ಲಿ ನೀನು ಸಂಪಾದನೆ ಮಾಡ್ಬೋದು. ಅದು ಕೂಡ ದೇವ್ರು ಕೊಟ್ಟಂಥ ಜ್ಞಾನ, ಹೌದಲ್ವಾ? ಶಕ್ತಿ ಯಾರು ಕೊಟ್ಟಿದ್ದಾರೆ ಹೇಳಿ? ಮೈಯಲ್ಲಿ ಶಕ್ತಿ ಇದೆ, ಎಲ್ಲ ರಕ್ತ ಇದೆ, ನರಗಳಿದೆ, ಎಲುಬುಗಳಿದೆ, ಬಲ ಇದೆ, ಜ್ಞಾನ ಇದೆ. ಯಾರು ಕೊಟ್ಟಿದ್ದಾರೆ? ದೇವ್ರು ಕೊಟ್ಟಿದ್ದಾರೆ ತಾನೇ. ದೇವ್ರು ಕೊಟ್ಟಿದ್ದಾರೆ. ದೇವ್ರು ಕೊಟ್ಟಿರೋದರಿಂದ ನಾವು ಈ ಲೋಕದಲ್ಲಿ ಬದುಕ್ತಾ ಇದ್ದೀವಿ. ದೇವರ ಕೃಪೆಯಿಂದ ಬದುಕ್ತಾ ಇದ್ದೀವಿ. ದೇವರ ಕೃಪೆಯಿಂದನೇ ಜೀವಿಸ್ತಾ ಇದ್ದೀವಿ ಲೋಕದಲ್ಲಿ. ಕಷ್ಟಪಟ್ಟು ದುಡಿದ್ರೆ ಕೆಲವು ಸಂಪಾದನೆ ಮಾಡ್ಕೊಳ್ತೀರಾ. ಪ್ರಿಯರ ದೇವ್ರ ಮಕ್ಕಳಿರ, ಟೋಟಲ್ ಲೋಕನೇ ದೇವ್ರ ಮೂಲಕ. ಮತ್ತು ಯೇಸು ಕ್ರಿಸ್ತ ನಂಬಿದರೆ ಏನು ಪರಿಹಾರ ಆಗುತ್ತೆ, ಏನು ಬರುತ್ತೆ ಅಂತ ನೋಡುವಾಗ ಪ್ರಾಮುಖ್ಯವಾದದ್ದು ಯೇಸು ಕ್ರಿಸ್ತ ನಂಬಿಕೊಂಡ್ರೆ ಏನ್ರಿ, ಇನ್ನೂ ಕೆಲವರು ಸಾಲ ಪರಿಹಾರ ಆಯಿತು, ರೋಗ ಪರಿಹಾರ ಆಯಿತು, ಇದೊಂದು ಸಾಕ್ಷಿ ಹೇಳ್ತಾರೆ. ಇದು ಪರಿಹಾರ ಆಗುತ್ತೋ ಬಿಡುತ್ತೋ ಅದು ಎರಡನೇ ವಿಷಯ. ಆದರೆ ಪ್ರಾಮುಖ್ಯವಾದದ್ದು, ಪರಿಹಾರವಾಗಬೇಕಾದದ್ದು ಒಂದಿದೆ ರೀ. ಪ್ರಪಂಚ ದೇಶದಲ್ಲಿ ಯಾರು ಪರಿಹಾರ ಮಾಡದೇ ಇರುವಂಥ ಒಂದು ಇದೆ ರೀ, ಅದೇ ಪಾಪವು. ಈ ಪಾಪ ಎನ್ನುವಂಥದ್ದು ನಿವಾರಣೆ ಮಾಡುವಂಥ ಶಕ್ತಿ ಈ ಲೋಕದಲ್ಲಿ ವೈದ್ಯರಿಗೂ ಇಲ್ಲ, ಜ್ಞಾನಿಗಳಿಗೂ ಇಲ್ಲ, ಮೇಧಾವಿಗಳಿಗೂ ಇಲ್ಲ, ಪಂಡಿತರಿಗೂ ಇಲ್ಲ, ಮಾಟ ಮಂತ್ರ ಮಾಡುವಂಥ ಇವ್ರಿಗೂ ಇಲ್ಲ, ಯಾರಿಗೂ ಇಲ್ಲ. ಅಧಿಕಾರಿಗಳು ಇದ್ದಾರೆ, ಮೇಧಾವಿಗಳು ಇದ್ದಾರೆ, ಮಂತ್ರಿಗಳು, ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ಎಲ್ಲರಿರಬಹುದು. ಆದರೆ ಪಾಪವನ್ನು ನಿವಾರಣೆ ಮಾಡುವಂಥ ಶಕ್ತಿ ಯಾರಿಗಾದರೂ ಇದೆಯೇ ಲೋಕದಲ್ಲಿ? ಇಂಥವರಿಗೆ ಪಾಪ ನಿವಾರಣೆ ಮಾಡುವಂಥ ಶಕ್ತಿ ಇಂಥವ್ರಿಗಿದೆ, ಅಂಥವ್ರಿಗಿದೆ ಅಂತ ಹೇಳೋಕ್ಕಾಗುತ್ತಾ? ಪಾಪ ನಿವಾರಣೆ ಮಾಡಬೇಕಂದಾಗ ಆತನು ಪರಿಶುದ್ಧನಾಗಿರಬೇಕು. ಅಂದರೆ ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವಂಥ ದೇವರು, ಆ ದೇವರು ಪರಿಶುದ್ಧನಾಗಿರಬೇಕು. ದೇವರೇ ಪಾಪ ಮಾಡಿದ್ರೆ ನಿವಾರಣೆ ಮಾಡುವಂಥ ಶಕ್ತಿ ಅವರಲ್ಲಿ ಇರುತ್ತಾ? ಇಲ್ಲ. ಆದರೆ ಪ್ರಿಯರಾದ ದೇವರ ಮಕ್ಕಳಿರ, ಪಾಪ ನಿವಾರಣೆ ಮಾಡೋದಕ್ಕೆ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದಿದ್ದಾರೆ ಅಂತೇಳಿ ಗೊತ್ತಾಗುತ್ತೆ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 29ನೇ ವಚನವನ್ನು ನೋಡಿ ಪ್ರಿಯರೇ. ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು. ಲೋಕದ ಪಾಪವನ್ನು ಅಂದರೆ ಈ ಲೋಕದಲ್ಲಿ ಚಕ್ರವರ್ತಿಗಳು ಇದ್ದಾರೆ, ಈ ಲೋಕದಲ್ಲಿ ಒಡೆಯರು ಇದ್ದಾರೆ, ಈ ಲೋಕದಲ್ಲಿ ಪಂಡಿತರು, ಮೇಧಾವಿಗಳು, ಉನ್ನತರಿದ್ದಾರಲ್ಲ, ಇವರು ಯಾರ ಕೈಯಿಂದ ಆಗಲಾರದ ಒಂದು ವಿಷಯ ಏನಪ್ಪ ಅಂತ ನೋಡುವಾಗ ಪಾಪ ನಿವಾರಣೆ. ಪಾಪ ಅಂದರೆ ಏನು? ಈ ಲೋಕದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ, ದೇವರನ್ನ ಬಿಟ್ಟು ಮಾಡಬಾರದ ಅನೇಕ ಪಾಪಗಳು, ಮಾನಸಿಕವಾಗಿ ಶಾರೀರಿಕವಾಗಿ ಅನೇಕ ಪಾಪಗಳು. ಲೀಸ್ಟ್ ಹೇಳಬೇಕಾದ್ರೆ ಜಾರತ್ವ, ವ್ಯಭಿಚಾರ, ಕಾಮಕತ್ವ, ವಿಗ್ರಹಾರಾಧನೆ, ಸುಳ್ಳು ಹೇಳುವಂಥದ್ದು ದೊಡ್ಡ ಪಟ್ಟಿ. ಮೋಸ ಮಾಡುವಂಥದ್ದು, ಅನ್ಯಾಯ ಮಾಡುವಂಥದ್ದು, ಲಂಚ ತೆಗೆದುಕೊಳ್ಳುವಂಥದ್ದು, ಇವೆಲ್ಲ ನೋಡುವಾಗ ದೊಡ್ಡ ಪಟ್ಟಿನೇ ಇದೆ ರೀ. ಒಂದೇ ಮಾತಲ್ಲಿ ಹೇಳಬೇಕಂದಾಗ ದೇವರ ಧರ್ಮವನ್ನು ಮೀರುವಂಥದ್ದೇ ಪಾಪ. ದೇವರನ್ನ ಬಿಟ್ಟು ದೇವರ ಆಜ್ಞೆಗಳನ್ನು ಮೀರುವಂಥದ್ದೇ ಪಾಪ. ಆ ಪಾಪ ನಿವಾರಣೆ ಆಗಬೇಕಾದ್ರೆ, ಈ ಲೋಕಕ್ಕೆ ನಿವಾರಣೆ ಆಗಬೇಕಾದ್ರೆ ಯಾರ ಮೂಲಕ ನಿವಾರಣೆ ಇದೆ ಗೊತ್ತಾ? ಯಾರ ಮೂಲಕ ಪರಿಹಾರ ಇದೆ ಗೊತ್ತಾ? ಯೇಸು ಕ್ರಿಸ್ತರ ಮೂಲಕ ಇದೆ ಪ್ರಿಯರೇ. ಯೇಸು ಕ್ರಿಸ್ತರ ಮೂಲಕ ಹೇಗೆ? ಯೇಸು ಕ್ರಿಸ್ತರು ಈ ಲೋಕದಲ್ಲಿ ಪಾಪ ನಿವಾರಣೆಗೋಸ್ಕರ ಏನ್ರಿ ಸಿಲುಬೆ ಮರಣವನ್ನು ಹೊಂದುತ್ತಾರೆ. ಪಾಪ ನಿವಾರಣೆಗೋಸ್ಕರ ತನ್ನ ರಕ್ತವನ್ನು ಚಿಂದಿಸ್ತಾರೆ ಈ ಲೋಕದ ಮೇಲೆ. ಈ ಲೋಕದ ಮೇಲೆ ರಕ್ತವನ್ನು ಚಿಂದಿಸ್ತಾರೆ. ಯಾಕೆಪ್ಪ ಅಂತ ನೋಡುವಾಗ ಟೋಟಲ್ ಭೂಲೋಕದಲ್ಲಿದ್ದಂಥ ಮಾನವರು ಪಾಪದಲ್ಲಿ ಇರುವುದರಿಂದ, ಅದಕ್ಕೆ ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ಈ ಲೋಕದಲ್ಲಿ ರಕ್ತವನ್ನು ಚಿಂದಿಸ್ತಾರೆ ಅವರು. ಪರಿಶುದ್ಧನಾದಂಥ ಯೇಸು ಕ್ರಿಸ್ತರು ಈ ಲೋಕದಲ್ಲಿ ರಕ್ತವನ್ನು ಚಿಂದಿಸಿರುವುದರಿಂದ ಆತನ ಮೂಲಕ ಈ ಲೋಕಕ್ಕೆ ಪಾಪ ಕ್ಷಮಾಪಣೆ ಎನ್ನುವಂಥ ಕಾರ್ಯಕ್ರಮ, ಆ ಪಾಪ ಕ್ಷಮಾಪಣೆ ಎನ್ನುವಂಥದ್ದು ಪಡ್ಕೊಳ್ಬೇಕಾದ್ರೆ ಮೊಟ್ಟ ಮೊದಲು ತಂದೆಯಾದ ದೇವರನ್ನು, ದೈವ ಕುಮಾರನಾದಂಥ ಯೇಸು ಕ್ರಿಸ್ತನನ್ನು ತಿಳಿದುಕೊಂಡು, ಪವಿತ್ರಾತ್ಮನನ್ನು ತಿಳಿದುಕೊಂಡು ಏನ್ರಿ ಅವರನ್ನು ಒಪ್ಪಿಕೊಂಡು ನಂಬಿ, ನಾನು ತಪ್ಪು ಮಾಡಿದ್ದೀನಿ ದೇವ, ನನ್ನನ್ನು ಕ್ಷಮಿಸು, ನನಗೆ ರಕ್ಷಣೆ ಕೊಡಿ, ನನಗೆ ವಿಮೋಚನೆ ಕೊಡಿ ಅಂತ ಹೇಳಿ
ಮನಸ್ಸನ್ನು ಬದಲಾವಣೆ ಮಾಡಿಕೊಂಡು ಪಾಪಕ್ಷಮಾಪಣೆ ನಿಮಿತ್ತವಾಗಿ ದೀಕ್ಷಾಸ್ಥಾನ ಪಡ್ಕೊಂಡಾಗ ನೀನು ದೇವರ ರಾಜ್ಯದಲ್ಲಿ ಸೇರಿಸಲ್ಪಡ್ತೀಯ. ಆ ದೇವರ ರಾಜ್ಯದಲ್ಲಿ ನಾವು ಸೇರಿಸಲ್ಪಡಬೇಕು, ನಾವು ರಕ್ಷಣೆ ಹೊಂದಬೇಕು, ಪಾಪ ಪರಿಹಾರವನ್ನು ಹೊಂದಬೇಕು ಅಂದಾಗ ಮಾರ್ಗ ಯೇಸು ಕ್ರಿಸ್ತರು. ಯೇಸು ಕ್ರಿಸ್ತರನ್ನು ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ಗೊತ್ತಾ? ಕೆಲವರು ತಲೆನೋವು ಇದೆಯಲ್ಲ, ತಲೆನೋವಿಗೋಸ್ಕರ ಯೇಸು ಕ್ರಿಸ್ತರನ್ನು ಬಳಸ್ಕೊಳ್ತಾರೆ. ಹೊಟ್ಟೆ ನೋವು ಇರುತ್ತೆ ನೋಡಿ, ಹೊಟ್ಟೆ ನೋವಿಗೋಸ್ಕರ ಏನ್ರಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ, ತಪ್ಪೇನಿಲ್ಲ ಪ್ರಿಯರೇ. ನಮಗೆ ಕಷ್ಟ ಬಂದಾಗ ಕೇಳ್ಕೊಳ್ಳೋಣ, ಕಷ್ಟ ಬಂದಾಗ ಬೇಡಿಕೊಳ್ಳೋಣ, ತಪ್ಪೇನಿಲ್ಲ. ಆದರೆ ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ಆತನನ್ನು ನಂಬಿ ಹಿಂಬಾಲಿಸಿ ಭಯ ಭಕ್ತಿಯಿಂದ ಜೀವಿಸಬೇಕು. ಈ ಲೋಕದಲ್ಲಿ ಯಾವ ಅಧಿಕಾರಿಯಾಗಿರ್ಬೋದು, ಯಾವ ನಾಯಕನೂ ಆಗಿರ್ಬೋದು, ಯಾವ ಮೇಧಾವಿಗಳಾಗಿರ್ಬೋದು, ಪಾಪ ಕ್ಷಮಾಪಣೆ ನೀಡುವಂಥ ಶಕ್ತಿ, ಜ್ಞಾನ, ಭಕ್ತಿ ಯಾರಿಗೂ ಇಲ್ಲ ಪ್ರಿಯರೇ. ಅದು ಯೇಸು ಕ್ರಿಸ್ತರಿಗೆ ಮಾತ್ರ. ಅವ್ರ ಮೂಲಕನೇ ರಕ್ಷಣೆ, ಅವ್ರ ಮೂಲಕನೇ ಮೋಕ್ಷ ಇದೆ, ವಿಮೋಚನೆ ಇದೆ. ಯೇಸು ಕ್ರಿಸ್ತರ ಮೂಲಕ ನಿಮಗೆ ರಕ್ಷಣೆ, ಯೇಸು ಕ್ರಿಸ್ತರ ಮೂಲಕ ನಿಮಗೆ ವಿಮೋಚನೆ. ನಿತ್ಯ ಜೀವವನ್ನು ಪಡಿಬೇಕಾದ್ರೆ ಮಾರ್ಗ ಯೇಸು. ಅದಕ್ಕೆ ಅಂತಾರೆ, ನಾನೇ ಮಾರ್ಗವು, ನಾನೇ ಜೀವವು, ನಾನೇ ಸತ್ಯವು, ನನ್ನ ಮೂಲಕ ಹೊರತು ಯಾರು ಕೂಡ ದೇವರ ಬಳಿಗೆ ಬರುವುದಿಲ್ಲ, ತಂದೆಯಾದ ದೇವರ ಬಳಿಗೆ ಬರುವುದಿಲ್ಲ. ಮತ್ತು ಆ ತಂದೆಯಾದ ದೇವರ ಬಳಿಗೆ ಬರಬೇಕು, ಆ ಪರಲೋಕವನ್ನು ನಾವು ಸೇರಿಕೊಳ್ಳಬೇಕು ಅಂದುಕೊಂಡಾಗ ಆ ದೇವರನ್ನು ತಿಳಿದುಕೊಂಡು ಪಾಪಕ್ಷಮಾಪಣೆ ನಿಮಿತ್ತವಾಗಿ ದೀಕ್ಷಾಸ್ಥಾನವನ್ನು ಪಡೆದುಕೊಂಡು ಭಯ ಭಕ್ತಿಯಿಂದ ಕೊನೆ ತನಕ ಜೀವಿಸಿದಾಗ ನಿನಗೆ ನಿತ್ಯ ಜೀವ ಸಿಗುತ್ತೆ, ನಿನಗೆ ರಕ್ಷಣೆ ಸಿಗುತ್ತೆ. ಇಲ್ಲದೆ ಹೋದರೆ ಬೆಂಕಿಯ ಕೊಂಡಕ್ಕೆ ಹೋಗಬೇಕಾಗತ್ತೆ. ಆದ್ದರಿಂದ ಜಾಗ್ರತೆ ಪ್ರಿಯರೇ, ನಿಮ್ಮ ನಂಬಿಕೆ ಜಾಗ್ರತೆ, ನಿಮ್ಮ ಭಕ್ತಿ ಜಾಗ್ರತೆ, ರಕ್ಷಣೆ ಮಾರ್ಗದಲ್ಲಿ ಇದ್ದೀರಾ ಇಲ್ವಾ ಅದನ್ನು ಕೂಡ ನೀವು ನೋಡಿಕೊಂಡು ಜಾಗ್ರತೆಯಿಂದ ಜೀವಿಸಬೇಕು. ಕೊನೆ ತನಕ, ಪ್ರಾಣ ಇರೋ ತನಕ ದೇವರನ್ನ ನೆನಪು ಮಾಡಿಕೊಂಡು ದೇವರ ಧ್ಯಾನದಲ್ಲಿ ಆತನ ಉಪಕಾರಗಳನ್ನು ಮರೆಯದೆ ಜೀವಿಸಬೇಕು. ಹಾಗೆ ಜೀವಿಸಿ ನಾವು ಮರಣ ಹೊಂದಿದಾಗ ಆಗ ಸತ್ತೋದ್ರೆ ನಿತ್ಯ ಜೀವವನ್ನು ಪಡ್ಕೊಳ್ತೀವಿ. ಇಲ್ಲದೆ ಹೋದರೆ ದೇವರನ್ನ ಪಕ್ಕಕ್ಕಿಟ್ಟು ಮಾಡಬಾರದ ಪಾಪಗಳನ್ನು ಮಾಡಿದ್ರೆ ಬೆಂಕಿಯ ಕೊಂಡಕ್ಕೆ ಹೋಗ್ತೀವಿ. ಆದ್ದರಿಂದ ಜಾಗ್ರತೆ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡುತ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು. ನಿಮ್ಮ ಪ್ರಿಯ ಕುಮಾರನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟು ಆತನ ಮೂಲಕ ರಕ್ಷಣೆ ಮಾರ್ಗವನ್ನು ಕಲ್ಪಿಸಿದ್ದೀರಾ, ಮೋಕ್ಷ ಮಾರ್ಗವನ್ನು ಕಲ್ಪಿಸಿಕೊಟ್ಟಿದ್ದೀರಾ. ಅದಕ್ಕೆ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಯಾವಾಗಲೂ ನಿಮ್ಮ ಧ್ಯಾನದಲ್ಲಿ, ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ ಜೀವಿಸುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ನೇರ ಪ್ರಸಾರವನ್ನು ವೀಕ್ಷಿಸುವಂತೆ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆವಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.